ಈಗ ವಿಶೇಷ ಸ್ಥಾನಮಾನವನ್ನು ಜಮ್ಮು ಕಾಶ್ಮೀರದನ್ನ ರದ್ದು ಮಾಡ್ತಾರೆ. ಹ್ಮ್. ಸೊ ಅದಕ್ಕೆ ಸಹಜವಾಗಿ ಕಾಂಗ್ರೆಸ್ ಎಲ್ಲರದ್ದು ಕೂಡ ವಿರೋಧ ಇರುತ್ತೆ. ಹ್ಮ್. ಸೊ ನಿಮ್ಮ ನಿಲುವೇನು ಆ ವಿಷಯದಲ್ಲಿ ಅಂತ? ನನ್ನ ನಿಲುವು ಇಷ್ಟೇ, ಅದು ಕಾಶ್ಮೀರ ನಮ್ಮ ಬೇರೆ ರಾಜ್ಯಗಳಂತೆ ಎಲ್ಲ ನಮ್ಮ ಭಾರತದಲ್ಲಿ ಮುಂಚೆಯಿಂದಾನು ಅದು ಮರ್ಜಾಗಿ ಇರಬೇಕಾಗಿತ್ತು. ಯಾವುದೋ ಕಾರಣಗಳಿಂದ ಅದು ಕಾಶ್ಮೀರ ಮುಂಚೆ ಅವರು ಅಲ್ಲಿನ ಆಳ್ವಿಕೆ ನಡೆಸ್ತಾ ಇದ್ದಿದ್ದು ಹಿಂದೂ ರಾಜ, ಮೆಜಾರಿಟಿ ಇರೋದು ಅಲ್ಲಿ ಮುಸ್ಲಿಮ್ಸು. ಆದ್ರೂ ಈ ಯಾವಾಗ 560 ರಾಜ್ಯಗಳಿಗೆ ಫ್ರೀಡಮ್ ಸಿಕ್ತೋ, ಬೇಕಾದರೆ ನೀವು ಭಾರತದ ಜೊತೆಲಿ ಸೇರ್ಬೋದು ಅಥವಾ ನೀವು ಬೇಕಾದರೆ ಇಂಡಿಪೆಂಡೆಂಟ್ ಆಗಿರ್ಬೋದು ಅಂತ ಬ್ರಿಟಿಷರ್ಸ್ ಪರವಾಗಿ ಆ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳು ನಾವು ಇಂಡಿಪೆಂಡೆಂಟ್ ಇರ್ತೀವಿ ಅಂತ ಡಿಸೈಡ್ ಮಾಡಿದ್ರು. ಅದರಲ್ಲಿ ಕಾಶ್ಮೀರ ರಾಜ ಡಿಸೈಡೇ ಮಾಡಲಿಲ್ಲ, ಆ ಕಡೆ ಹೋಗಬೇಕು ಈ ಕಡೆ ಹೋಗಬೇಕು ಅಂತ ಬೇಕಾದಷ್ಟು ನಡೀತು. ಆವಾಗ ಆಗಿನ ಪ್ರಧಾನಮಂತ್ರಿಗಳಾದ ಜವಾಹರ್ಲಾಲ್ ನೆಹರು ಅವರು ಅವ್ರಿಗೇನೇನೋ ರಿಬೇಟ್ಸ್ ಕೊಟ್ಟು ಅದನ್ನೆಲ್ಲ ಮಾಡಿಕೊಂಡ್ರು. ಅದು ಮಾಡಿಕೊಂಡಾಗ ಇದ್ದಿದ್ದ ಸಿಚುವೇಶನ್ ಇವಾಗಿಲ್ಲ. ಅದರಿಂದ ಅವ್ರಿಗೆ ಈಗ ಭಾಳಷ್ಟು ಜನ RSS BJP ಜನ ಜವಾಹರ್ಲಾಲ್ ನೆಹರು ಅವ್ರು ಮಾಡಿರೋದು ತಪ್ಪು ಅಂತ ಅದು ಮಾಡಬಾರ್ದಾಗಿತ್ತು ಅಂತಾರೆ. ಇಲ್ಲ, ಆವಾಗ ಸಿಚುವೇಶನ್ ಬೇರೆ ಇತ್ತು, ಈಗ ಸಿಚುವೇಶನ್ ಬೇರೆ ಇದೆ. ಈಗ ಮಾಡ್ಕೊಂಡಿದ್ದಾರೆ, ನಮ್ಮ ಜೊತೆಲಿದ್ದಾರೆ, ದಟ್ ಇಸ್ ದ ಬೆಸ್ಟ್. ಬಟ್ ಒಂದು ಪ್ರಶ್ನೆ ನೀವು ಹೇಳಿದ್ರಿ, BJP ಅವರು ನಂಬರ್ ಗೇಮ್ ಹೇಗೆ ತಗೋಬೇಕದನ್ನು ತಗೋತಾ ಇದ್ದಾರೆ, ಆದರೆ ಅಂತ ನಮ್ಮಲ್ಲಿ ವ್ಯತ್ಯಾಸಗಳಿದೆ ಅಂತ. ಬಹುತೇಕ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಒಂದಷ್ಟು ರಾಜ್ಯಗಳನ್ನ ಕಳ್ಕೋಬೇಕಾದ ಕಾರಣ ಅಸಾದುದ್ದೀನ್ ಒವೈಸಿಗಳು ಕ್ಯಾಂಡಿಡೇಟ್ ಹಾಕಲಾಗಿ ಮಹಾರಾಷ್ಟ್ರ ಒಂದಷ್ಟು ವ್ಯತ್ಯಾಸ ಆಯಿತು, UP ಚುನಾವಣೆಯಲ್ಲಿ ವ್ಯತ್ಯಾಸ ಆಯಿತು. ಈಗ ಬಿಹಾರದಲ್ಲಿ INDA ಮೈತ್ರಿಕೂಟ ಕರೀತಿದ್ದಾರೆ ಸೀಟ್ ಕೊಡಿ ಅಂತ, ಬಟ್ RJD ಅದಕ್ಕೆ ಒಪ್ತಾ ಇಲ್ಲ. ಸೊ ಯಾಕೆಂದರೆ ಅಲ್ಪಸಂಖ್ಯಾತ ಮತಗಳಲ್ಲೇ BJP ವಿರುದ್ಧವಾದಂಥ ದನಿ ಡಿವೈಡ್ ಆದಾಗ BJPಗೆ ಅವಕಾಶ ಆಗ್ತಿದೆ ಅನ್ನೋದು ಗೊತ್ತಿರ್ತಕ್ಕಂಥ ವಿಷಯ. ಬಟ್ ಯಾಕೆ ಒಂದು ಹುಡುಗ ಒಟ್ಟಿಗೆ ಆಗಬಾರ್ದು ಅಂತ ಒಂದಷ್ಟು ಚರ್ಚೆ ಮಾಡ್ತಾರೆ, OWೈಸಿ ಅವ್ರ ಜೊತೆಗೆ ಸೇರಲಿ ಅಂತ ಹೇಳ್ತಾರೆ. ತಮ್ಮ ನಿಲುವೇನು OWೈಸಿ ಅವ್ರ ಬಗ್ಗೆ? OWೈಸಿ ಅವರೇ ಅಲ್ಲ, ಯಾವುದೇ ಪಕ್ಷ ಎಲ್ಲಿ ಕ್ಯಾಂಡಿಡೇಟ್ ಹಾಕಬೇಕಾದ್ರೂ ಗೆಲ್ಲೋ ಪೂರ್ತಿ ಅವಕಾಶಗಳಿದ್ರೆ ಹಾಕಬೇಕು. ಇಲ್ಲದಿದ್ರೆ ಬರೀ ಡಿವೈಡ್ ಆಗುವ ಅಂಥದ್ದಾದರೆ ಅಲ್ಲಿ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಅಂತ ನಾನು ತಿಳ್ಕೊಂಡಿದ್ದೀನಿ. ಬರೀ OWೈಸಿ ಅವರೇ ಅಲ್ಲ, ಅವರು ಎಲ್ಲಿ ಅವರು ಕ್ಯಾಂಡಿಡೇಟ್ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆಯೋ ಅಲ್ಲಿ ಮಾತ್ರ ಹಾಕ್ಕೊಂಡು, ಎಲ್ಲಿ ಗೆಲ್ಲೋ ಚಾನ್ಸಸ್ ಇಲ್ವೋ ಅಲ್ಲಿ ಸುಮ್ಮನೆ ಹಾಕಿಬಿಟ್ಟು ಡಿವೈಡ್ ಮಾಡೋ ಬದಲಾಗಿ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಎಸ್, BJPಲಿ ಅಟಲ್ ಒಂದು ಎಲೆಕ್ಷನ್ ಕಮಿಷನಿನ ಒಂದು ಕಂಡೀಷನ್ ಇದೆ, ಅದು ಭಾಳ ಜನರಿಗೆ ಗೊತ್ತಿಲ್ಲ. ನಾನು JDS ಅಲ್ಲಿ 30 ವರ್ಷ ಇದ್ದಿದ್ದರಿಂದ ನಂದೇ ಜವಾಬ್ದಾರಿ ಇದ್ದಿದ್ದು ಎಲೆಕ್ಷನ್ ಕಮಿಷನ್ ಮೀಟಿಂಗ್ಸ್ ಅಟೆಂಡ್ ಮಾಡೋವಂಥದ್ದು. ಎಲೆಕ್ಷನ್ ಕಮಿಷನ್ ಒಂದು ಬೇಕಾದಷ್ಟು ಕಂಡೀಷನ್ಸಲ್ಲಿ ಕೆಲವು ಕಂಡೀಷನ್ಸ್ ಏನಿದೆ ಅಂದರೆ, ಯಾವುದೇ ಒಂದು ಪಕ್ಷ ರೆಕಾಗ್ನೈಸೇಷನ್ ಇರಬೇಕಾದ್ರೆ ಇಷ್ಟು ರಾಜ್ಯಗಳಲ್ಲಿ ಇದು ಕಾಂಟೆಸ್ಟ್ ಮಾಡಲೇಬೇಕು, ಇಲ್ದಿದ್ರೆ ರೆಕಾಗ್ನಿಷನ್ ಹೋಗುತ್ತೆ ಅಂತ ಇದೆ ರಾಷ್ಟ್ರೀಯ ಪಕ್ಷ. ಆ ರೆಕಾಗ್ನಿಷನ್ ಸರಿಪಡಿಸ್ಕೊಳ್ಳೋದಕ್ಕಾಗಿ ಅವರೆಲ್ಲ ಎಲ್ಲ ಪಾರ್ಟಿಗಳು, ಬರೀ OWೈಸಿ ಅವರೆಲ್ಲ, ಎಲ್ಲ ಪಾರ್ಟಿಗಳವರು ಎಲ್ಲಾದರೂ ಒಂದು ಕಡೆ ನಿಲ್ಲಿಸಲೇಬೇಕು ಅಂತ ಅವಶ್ಯಕತೆಯೂ ಎಲ್ಲ ಪಾರ್ಟಿಗಳಿಗೂ ಇರುತ್ತೆ. ಎಸ್, ಸಫಿವುಲ್ಲಾ ಅವರ ಪ್ರಕಾರ ನರೇಂದ್ರ ಮೋದಿ ಅವ್ರಿಗೂ ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೂ ಇರುವಂಥ ವ್ಯತ್ಯಾಸ ಏನು? ನಿಮಗೆ ವಾಜಪೇಯಿ ಅವ್ರದ್ದು ಅಂಶಗಳು ಇಷ್ಟ ಆಗತ್ತಾ, ಮೋದಿಯವರ ಅಂಶಗಳ ವಿಷಯಗಳು ಇಷ್ಟ ಆಗತ್ತಾ ಅಂತ? ನೋಡಿ, ಇಷ್ಟ ಆಗೋದು ನನಗೆ ಕೇಳಿದ್ರೆ, ನಾನು ಒಬ್ಬ ದೇಶಕ್ಕಾಗಿ ಹೋರಾಡಿದ, ದೇಶಕ್ಕಾಗಿ 11 ಬಾರಿ ಜೈಲಿಗೆ ಹೋದ ತಾತನ ಮೊಮ್ಮಗ. ನಾನು ಅವ್ರ ದೃಷ್ಟಿಯಿಂದಾನೇ ನನ್ನ ದೃಷ್ಟಿ ನೋಡೋದು. ಓಕೆ. ಆಮೇಲೆ ನಾನು ಪೂರ್ತಿ ಸ್ವಾತಂತ್ರ್ಯ ಹೋರಾಟದ ಎಲ್ಲ ಹಿಸ್ಟ್ರಿನ ಓದಿದ್ದೇನೆ, ತಿಳ್ಕೊಂಡಿದ್ದೇನೆ. ಓಕೆ. ಆಗ ಪ್ರಾಣ ಕೊಟ್ಟರಲ್ಲ, ಅವ್ರ ಜೊತೆಲಿ ಇರೋದು ನಾನು. ಪ್ರಾಣ ಕೊಟ್ಟರು. ಬೇಕಾದಷ್ಟು ಜನ ಮಹಾತ್ಮ ಗಾಂಧಿ ಅವರು ಈ ಫಾರಿನ್ ಗೂಡ್ಸು ನಾವು ಡೀಲ್ ಮಾಡಬಾರ್ದು ಅಂದಾಗ ಬೆಂಗಳೂರಿನಲ್ಲೂ ಬೇಕಾದಷ್ಟು ಈ ಮುಸ್ಲಿಂ ಅಂಗಡಿಗಳು ಅವ್ರ ಹತ್ರ ಇದು ಡ್ರೆಸ್ ಮೆಟೀರಿಯಲ್ ಇತ್ತಲ್ಲ, ಬಟ್ಟೆ ಎಲ್ಲ, ಅವೆಲ್ಲ ತಂದು ಹೊರಗಾಗ್ಬಿಟ್ಟು ಸುಟ್ಟಾಗ್ಬಿಟ್ರು. ನಾನು ಅಂಥವ್ರ ಜೊತೆಲಿ ನಿಂತಿರೋ ಮನುಷ್ಯ. ನಾನು ನೋಡೋದಾದರೆ ಯಾರು ದೇಶಕ್ಕಾಗಿ ಒಳ್ಳೆಯದನ್ನು ಬಯಸ್ತಾರೋ, ಓಕೆ, ಅದು ಯಾರೇ ಲೀಡರ್ ಆಗಲಿ ನನ್ನಲ್ಲಿ ಭಾಳ ಗೌರವ ಇದೆ ಅವ್ರಿಗೋಸ್ಕರ. ಯಾರು ದೇಶದಲ್ಲಿ ಹಿಂದೂ ಮುಸ್ಲಿಮು ತಂದಿಕ್ತಾರೋ, ಯಾರು ದೇಶ ಸುಮ್ಮನೆ ಸುಳ್ಳು ನಾವು ಮುಂದುವರಿಸ್ತಾ ಇದ್ದೀವಿ ಅಂತ ಹೇಳ್ಕೊಳ್ತಾರೋ, ಆದರೆ ಅಲ್ಲಿ ಎಲ್ಲೂ ಕಾಣ್ತಾ ಇಲ್ವೋ, ಅವ್ರ ಬಗ್ಗೆ ನನಗೆ ಗೌರವ ಇಲ್ಲ. ನಿಮ್ಮ ಪ್ರಕಾರ ಕೋಮುವಾದ ಅಂದರೆ ಏನು ಸರ್? ಕೋಮುವಾದ ಅಂದರೆ ನನ್ನ ಪ್ರಕಾರ ಜನ ಯಾರೇ ಆಗಲಿ, ಈ ಪೊಲಿಟಿಷಿಯನ್ಸು ಬೇಕಾಗಿ ಹುಟ್ಟಾಕುವಂಥವ್ರು ಇದ್ದಾರೆ, ಅದನ್ನು ಬಿಡಿ. ಜನರಲ್ಲಿ ಕೋಮುವಾದ ಅಂದರೆ ನನ್ನ ಧರ್ಮದ ಬಗ್ಗೆ ನಾನು ಯಾವ ರೀತಿ ನಡ್ಕೊಬೇಕು, ಅದನ್ನು ಬಿಟ್ಟು ಬೇರೆ ಧರ್ಮದ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋವಂಥದ್ದು,
ಆಮೇಲೆ ಅವ್ರ ಧಾರ್ಮಿಕ ರೀತಿ ರಿವಾಜುಗಳ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳೋವಂಥದ್ದು, ಬೇಜಾರು ಮಾಡೋವಂಥದ್ದು ಒಂದು. ಎರಡನೇದೇನೆಂದರೆ ಈ ಧರ್ಮದವನು ಕಮ್ಮಿ, ಆ ಧರ್ಮದವನು ಹೆಚ್ಚು, ನಾನು ಸ್ವಲ್ಪ ಹೆಚ್ಚು ಅವನು ಕಮ್ಮಿ ಅಂತ ಬೇರೆಯವ್ರು ಕೀಳಾಗಿ ಕಾಣುವಂಥದ್ದು, ಅದು ಕೋಮುವಾದ. ಮೂರನೇದೇನೆಂದರೆ ಬೇರೆ ಧರ್ಮದವ್ರಿಗೆ ಬೇರೆ ರೀತಿಯಲ್ಲಿ ನೋಡೋದು, ವ್ಯಾಪಾರದಲ್ಲಿ, ವಹಿವಾಟಲ್ಲಿ, ಅಥವಾ ಜೊತೆಯಲ್ಲಿ ಓದೋದರಲ್ಲಿ, ಯಾವುದೇ ವಿಷಯದಲ್ಲಿ ನಾವೆಲ್ಲ ಜೊತೆಯಾಗಿ ಜೀವನ ನಡೆಸೋದ್ರ ಬದಲಾಗಿ ಬೇರೆಯವರಿಗೆ ಬೇರೆ ರೀತಿಯಲ್ಲಿ ನೋಡೋದು, ನಮ್ಮ ಧರ್ಮದ ಜನರಿಗೆ ಬೇರೆ ರೀತಿಯಲ್ಲಿ ನೋಡುವಂಥ ಇದು ಬಯಾಸ್ ಇದೆಯಲ್ಲ, ಇದು ಕೋಮುವಾದ. ಧರ್ಮಾಧಾರಿತ ಕಿಚ್ಚನ್ನು ಹಚ್ಚುವಂಥವ್ರ ಬಗ್ಗೆ, ಕಿಚ್ಚನ್ ಹಚ್ಚೋರು ಅಂತವರು, ಆಮೇಲೆ ಅಂತ ಥಿಂಕಿಂಗ್ ಇಟ್ಕೊಂಡಿರೋರು. ಧರ್ಮ ಇರೋದು ಯಾತಕ್ಕಂದ್ರೆ ನೀವು ಒಳ್ಳೆ ನ್ಯಾಯವಾಗಿ ಬದುಕಿ, ಒಳ್ಳೆ ಮನುಷ್ಯನಾಗಿ, ನೀವು ಇನ್ನೂ ಒಳ್ಳೆ ಮನುಷ್ಯನಾಗಿ ಬದುಕೋದಕ್ಕಾಗಿ. ಆ ಧರ್ಮನ ಇನ್ನೊಬ್ಬರಿಗೆ ದ್ವೇಷಕ್ಕಾಗಿ ಉಪಯೋಗಿಸ್ಕೊಳ್ತಾ ಇದ್ರೆ ಅವನು ಹಿಂದೂ ಆಗಿರಲಿ, ಮುಸಲ್ಮಾನ ಆಗಿರಲಿ, ಸಿಖ್ ಆಗಿರಲಿ, ಇಸಾಯಿ ಆಗಲಿ, ಅವನು ಧಾರ್ಮಿಕ ಮನುಷ್ಯನೇ ಅಲ್ಲ, ಮನುಷ್ಯತ್ವಕ್ಕೂ ಲಾಯಕ್ಕಿಲ್ಲದವನು ನನ್ನ ವಿಚಾರದ. ಆತ ಹಿಂದೂನೇ ಆಗಿರಲಿ, ಆತ ಮುಸಲ್ಮಾನನೇ ಆಗಿರಲಿ, ಆತ ಸಿಖ್ಖೇ ಆಗಿರಲಿ, ಆತ ಕ್ರಿಶ್ಚಿಯನ್ನೇ ಆಗಿರಲಿ, ಧರ್ಮದ ವಿರುದ್ಧ ಧರ್ಮನ ಬೇರೆಯವ್ರಿಗೆ ಕೀಳಾಗಿ ಕಾಣೋದಕ್ಕೆ, ಬೇರೆಯವ್ರಿಗೆ ಬೇರೆಯವರು ಅಂತ ಕಾಣೋದಕ್ಕಾಗಿ ಧರ್ಮನ ಉಪಯೋಗಿಸ್ಕೊಳ್ತಾ ಇದ್ರೆ, ಅದಕ್ಕೋಸ್ಕರ ಅವನು ಧಾರ್ಮಿಕ ಅಂತ ತಿಳ್ಕೊಂಡಿದ್ರೆ ಅವನಷ್ಟು ಅಮಾನವೀಯ ಇನ್ಯಾರೂ ಇಲ್ಲ, ಅವನು ಮನುಷ್ಯನೂ ಅಲ್ಲ, ಮನುಷ್ಯ ಅನ್ನೋದಕ್ಕೂ ಲಾಯಕ್ಕಿಲ್ಲ ಅಂತ ನಮ್ಮ. ಎಸ್, ವಂಡರ್ಫುಲ್. ಯಾಕೆಂತಂದ್ರೆ ಇವ್ರು ಮಾಡಿದ್ರೆ ಸರಿ, ಇವ್ರು ಮಾಡಿದ್ರೆ ತಪ್ಪು ಅನ್ನೋಕ್ಕಿಂತ ತಪ್ಪು ಮಾಡಿದ್ರೆ ಯಾರೇ ಆದರೂ ತಪ್ಪೇ ಅನ್ನೋ ಹೇಳೋದಿದೆಯಲ್ಲ, ಇಟ್ಸ್ ಗುಡ್. ಆ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.